ಹೆಂಗ್ ಕರ್ಸಿದ್ರಪ್ಪ ಇನ್ನ ಒಂದು ವಿಚಾರ ಮಾಡ್ರಿಪ್ಪ ಹೇಳೋನು. ಈ MLA MP ಗಳು 224 ಹೇಳಿ ಇನ್ನೊಂದ್ಸರಿ ಹೇಳಿಬಿಡ್ತೀನಿ. ಅದು ನಿನ್ನೆ ಪಾಪ ತಾವೆಲ್ಲ ಕೇಳಿಸ್ಕೊಂಡಿಲ್ಲ, KV ಅವ್ರು ಅಷ್ಟೇ ಕೇಳಿಸ್ಕೊಂಡಾರ. ಏನು ಮಾಡ್ರಿ ಅಂತಂದ್ರೆ ತಮಗೇನು ಸರ್ವೇರ್ ಅದ್ರಿ, ಇನ್ನೇನು ಪೇಮೆಂಟು ಆಗ್ತದೆ, ಎಲ್ಲ ಆಗ್ತದೆ. 2028ಕ್ಕೆ MLA ಚುನಾವಣೆ ಬರ್ತದಲ್ಲ, ಬಂದ ತಕ್ಷಣ ಈಗೆಲ್ಲ ಕಾಲೊಳಗೆ ಪಾದರಕ್ಷೆ ಎಲ್ಲ ಪ್ಲಾಸ್ಟಿಕ್ ಅವು ಇವು ಅದಾವ, ಇವು ಬೇಡ. ಈ ನಮ್ಮ ಭಾಗದಾಗ ಕೊಲ್ಲಾಪುರ ಮೆಟ್ ಅಂತ ಸಿಗ್ತಾವೆ ನೋಡಿರಿ ಭಾರ್ಗವ್ ಸರ್, ಕೊಲ್ಲಾಪುರ ಮೆಟ್ ಹೆಸರು ಕೇಳಿರಿಲ್ರಿ? ಹಾಂ ಕೇಳ್ಯಾರಂತವ್ರು. ಅದಕ್ಕೆ ಸರ್ಕಾರ ಬಾಗಿದ ತಲೆ ಮುಗಿದ ಕನ್ನ, ಇದು ಖಂಡಿತವಾಗಿಯೂ ಸಿಗೋವರೆಗೂ ನೀವ್ಯಾರೂ ಸಹ ಎತ್ತು ಹೋಗ್ಬಾರ್ದು. ನ್ಯಾಯ ಸಿಗೋವರೆಗೂ ಯಾರೂ ಸಹ ಎತ್ತು ಹೋಗ್ಬಾರ್ದು. ಈ ಹೋರಾಟದ ಮೂಲಕ ಅದನ್ನ ಪಡೆದುಕೊಳ್ಳ. ಯಾಕೆ ಈ ಮಾತು ಹೇಳ್ತಿದೀವಿ ಅಂತಂದ್ರೆ, ಇವತ್ತು ನಮ್ಮ ಜೀವನದಲ್ಲಿ ಇಟ್ಕೊಂಡು ನಾನು ಸಹ ಕನ್ನಡ MA, ಇಂಗ್ಲಿಷ್ MA, ಹಿಸ್ಟ್ರಿ MA, ಸೋಸಿಯಾಲಜಿ MA, ಸಂಸ್ಕೃತ MA, ಪೊಲಿಟಿಕಲ್ MA, ಪತ್ರಿಕೋದ್ಯಮ MA. ಇಡೀ 800 ಜನ ಕುಟುಂಬಕ್ಕೆ ನಿಮ್ಮೆಲ್ಲರ ಗುರುಜಿಯವರ ಆಶೀರ್ವಾದ ಮೇಲಿನ ಕುಟುಂಬ ಮೇಲಿದೆ ಅಂತ ವಿಮಲೇಶ್ ಗೌಡರು ಎಲ್ಲ ಒಂದು 5-6 ಜನ ಭೂಮಾಪಕರು ಮತ್ತು ನಮ್ಮ ಸಂಘದ ಸುಮಾರು ವರ್ಷದಾಗ ಇದೊಂದು ಐತಿಹಾಸಿಕ ಹೋರಾಟ ಅನುಭವ. ಯಾಕಂದ್ರೆ ಇಷ್ಟೆಲ್ಲ ನೀವು ನೀಟಾಗಿ ಶಿಸ್ತಾಗಿ ಗಲಾಟೆಯನ್ನು ಮಾಡದ, ಯಾರಿಗೂ ತೊಂದರೆ ಕೊಡದ, ರಸ್ತೆ ಮಾಡಿ ಸಹಿ ಮಾಡಿ ಅದೇನೈತಿ ಅವ್ರಿಗೆ ಸರಿಯಾಗಿ ಸ್ಪಂದನೆ ಮಾಡ್ಬೇಕಪ್ಪ, ಕೆಲಸ ಮಾಡಿಕೊಡ್ಬೇಕು, ಅವ್ರಿಗೆ ತೊಂದರೆ ಕೊಡ್ತಕ್ಕಂಥದ್ದು ಅಂತೇಳಿ ಆ ಸಾಹಿಬ್ಗೂ ಕೂಡ ಭಾಳಷ್ಟು ಗೌರವದಿಂದ ಕಾಣಿ. ಇದೆಲ್ಲ ವಿಚಾರ ಸ್ಪಷ್ಟೀಕರಣ ಐತಿ. ಮುಖ್ಯಮಂತ್ರಿ ಅವ್ರು ಕೂಡ ನಾವು ಕ್ಲಿಯರ್ ಆಗಿ ಒತ್ತಾಯ ಮಾಡಿ ಬಂದೀವಿ. ಅವ್ರು ಮತ್ತೆ 2-3 ದಿವಸ ಮೀಟಿಂಗ್ ಮಾಡಿ ಒಂದು ಒಳ್ಳೆ, ಯಾಕಂದ್ರೆ ಅದು ಎಲ್ಲ ವಿಚಾರಗಳನ್ನು ಕೂಡ ನಾವು ಗಂಭೀರವಾಗಿ ಚರ್ಚೆ. ಈ ಸಂದರ್ಭದಲ್ಲಿ ಹೇಳಿದ್ರೆ, ನಾವು ಇಷ್ಟು 23 ವರ್ಷಗಳಿಂದ ಏನು ಹೋರಾಟ ಮಾಡ್ತಾ ಬಂದಿದ್ದೀವಿ, ಇವತ್ತೆಲ್ಲೋ ಒಂದು ನಮಗೆ ಒಂದು ಬೆಳಕು ಚೆಲ್ಲಿರೋ ಥರ ನಮ್ಗೆ ಭಾಸವಾಗಿದೆ. ಅದು ನಮಗೆ ಮನಪೂರ್ವಕ. ಅದನ್ನು ನಾವು ಏನು ಮಾಡ್ತಾ ಇದ್ದೀವಿ, ಇದು ಕಂಟಿನ್ಯೂಸ್ ಆಗಿರುತ್ತೆ. ಇದಕ್ಕೆ ಒಂದು ಸಮಿತಿ ಅಂತ ಮಾಡಿದ್ದಾರೆ. ಆ ಸಮಿತಿನಲ್ಲಿ ನಮ್ಮಲ್ಲಿ ಹೆಣ್ಮಕ್ಳನ್ನ ತಗೋಬೇಕು, ರೈತರಲ್ಲಿ ಒಂದು 2-3 ತಗೋಬೇಕು ಅಂತ ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಒಂದು ಬೇಡಿಕೆ. ಇದಕ್ಕೆ ತಾವು ಆಶ್ವಾಸನೆ ಕೊಡಬೇಕು. ಎರಡನೇದಾಗಿ, ನಾವೇನು ದ್ವಿತೀಯ ದರ್ಜೆ ಭೂಮಾಪಕರು ಅಂತ ನಾವೇನು ತಿಂಗಳಲ್ಲಿ ಅಷ್ಟಾದರೂ ನಮ್ಗೆ ವ್ಯವಸ್ಥೆ ಮಾಡಿಕೊಡಿ. ಆ ಲೆಕ್ಕದಲ್ಲಿ ಬಂದರೆ ಒಂದು ಕಡತಕ್ಕೆ 2600 ರೂಪಾಯಿ ಬರುತ್ತೆ. ಆ ರೇಂಜಲ್ಲಾದರೂ ನಮಗೆ ಒಂದು ಮಾಡಿಕೊಡಿ ಅನ್ನೋದು ನಮ್ಮದು ಬೇಡಿಕೆ ಇದೆ. ಈಗೇನು ನಮ್ಮ ಲೈಸೆನ್ಸ್ ಸರ್ವೇರ್ಸ್ಗಳನ್ನ ಎಲ್ಲ ಅಮಾನತು ಮಾಡಿದ್ದೀರಾ, ಇಷ್ಟು ದಿನ ಅಮಾನತು ಮಾಡಿದ್ದೀರಾ, ಅದು ಅವ್ರನ್ನೆಲ್ಲ ಒಂದು ಸರಿ ಒಳಗಡೆ ತಗೋಬೇಕು. ಜೊತೆಗೆ ಕೆಲವರು ಇನ್ಆಕ್ಟಿವು, ಪರ್ಮನೆಂಟ್ ಇನ್ಆಕ್ಟಿವ್ ಅಂತ ಕೆಲವರು ಹೊರಗಡೆ ಉಳಿದಿದ್ದಾರೆ. ಅವ್ರಿಗೆಲ್ಲರಿಗೂ ಒಂದು ಬಾರಿ ಒಂದು ಅವಕಾಶ ಕೊಟ್ಟು, ಏನು ಇವಾಗ ರೈತರ ಸಮಸ್ಯೆ ಇದೆ ಅದನ್ನೆಲ್ಲ ಮುಗಿಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇನ್ನೊಂದು ಮೇಜರ್ ನಮಗೆ ಸಮಸ್ಯೆ ಆಗಿರೋದು ಟ್ರೈನಿಂಗು. ಈ ಟ್ರೈನಿಂಗ್ ಯಾವ ಥರ ಇದೆ ಅಂದರೆ, ನಾವು ಟ್ರೈನಿಂಗ್ ಮಾಡೇ ಬಂದಿದ್ದೀವಿ, ಆದರೂ ಯಾವುದೋ ಒಂದು ಕಾರಣಕ್ಕೆ ನಮಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಆ ಟ್ರೈನಿಂಗ್ನ ಸ್ಟಾಪ್ ಮಾಡಬೇಕು. ಅಕಸ್ಮಾತ್ ನೀವು ಟ್ರೈನಿಂಗ್ ಕೊಡ್ತೀವಿ ಅನ್ನೋದಾದರೆ ಲೇಟೆಸ್ಟ್ ಡಿಜಿಟಲ್ ಯುಗ ಇದೆ. ಇವತ್ತು 5 ಅರ್ಜಿಗಳು ಬರ್ತಾವೆ. ಇನ್ನೆಲ್ಲ ಏನಕ್ಕಪ್ಪ ಮಾತಾಡ್ತಾರೆ ಎಲ್ಲ. ನಾನು ತಮ್ಮಲ್ಲಿ ಏನು ವಿನಂತಿ ಒಂದು ಮಾಡ್ಕೊಳ್ಳೋದು ಸರ್, ಅಷ್ಟು ಮಾಡ್ತೀವಿ ಇಷ್ಟು ಮಾಡ್ತೀವಿ ಹಂಗೆ ಬೇಡ ಸರ್. ಯಾರು ಮಾತಾಡೋಂಗಿಲ್ಲ, ಸ್ವಲ್ಪ ಯಾರು ಒಟ್ಟ ಕೂಗು ಬಡಿದು ಮಾತಾಡೋದು ಒಟ್ಟ ಮಾಡಬೇಡ್ದು. ಒಂದು ವಿಷಯ ಪರಿಪೂರ್ಣ ಹೇಳಿಬಿಡಿ ಸರ್. ಒಂದು ಫೈಲ್ ಹೊತ್ತಿಂದ ಇಷ್ಟು ಕೊಡ್ತೀನಿ ಒಂದೇದು ಸರ್. ಒಂದು ನಿಮಿಷ ಸರ್, ಎಷ್ಟು ಕೊಡ್ತೀನಿ ಅಂತ ಅದು 600 ಬೇಡಿಕೆ ಇಟ್ಟರು, ಅದಕ್ಕೆ 100 ರೂಪಾಯಿ ಅದು ಹೆಚ್ಚು ಮಾಡುವಂಥ ಚಿಂತನೆ ಒಳಗೆ CM ಜೊತೆ ಡಾಕ್ಟರ್ G. ಪರಮೇಶ್ವರ್ ಅವ್ರ ಜೊತೆ ಒಂದು ಇಷ್ಟು ಮೀಟಿಂಗ್ ಮಾಡಿ ಚರ್ಚೆ ಮಾಡ್ತೀನಿ. ಅದು ಏನೋ ವಿಷಯನೇ ಇಲ್ಲ ಸರ್, ಆ ವಿಷಯನ ಬರ್ತಾ ಇಲ್ಲ ಸರ್. ಮುಂದೆ ಚರ್ಚೆ ಮಾಡಿ ಒಂದು ತೀರ್ಮಾನ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಅವರು ಇಬ್ಬರು ಕೂಡ ಸಾಕ್ಷಿ ಪಾತ್ರ ಇದ್ದಾರೆ.
ಸರ್ ಅದಾರ, ನಮ್ಮ DSP ಸರ್ ಅದಾರ, ಎಲ್ಲ ಡಿಪಾರ್ಟ್ಮೆಂಟ್ ಅದ. ನಿಮ್ಮೆಲ್ಲ ಸಾರ್ವಜನಿಕವಾಗಿ ಹೇಳಕತ್ತೀವಿ, ಒಂದ್ ತಿಂಗಳು ಬೇಡ, ಒಂದ್ ತಿಂಗಳ ಮ್ಯಾಗ ಇನ್ನ 15 ದಿನ ತಗೋ. ಆದ್ರ ಆ ಡೇಟ್ ಮೀರಿತಂದ್ರ ನಾವು ಯಾರನ್ನೂ ಕೇಳಂಗಿಲ್ಲ. ಇಲ್ಲಿ ಬಂದು ನಾವು ಕುಂಡಿರ್ತೀವಿ, ನೀವು ಬಂದು ಕುಂಡ್ರಾಕ್ ಗಟ್ಟಿ ಆಗ್ರಿ, ಕಾಯಿ ಮಾಡ್ಕೊಂಡ ಮನೆಗೆ ನಾವು ನಿಮ್ಗೆ ಸಪೋರ್ಟ್ ಕೊಡ್ತೀವಿ. ಆದ್ರ ಇದು ಒಂದು ಕೆಲಸ ಆಗ್ಬೇಕು ಸರ್. ನಿಮ್ಮ ಫೋಟೋ ಎಲ್ಲಾರ ಮನೆಗೆ ಹಾಕ್ತಾರೆ ಸರ್. ನನಗೆ ವಿಶೇಷವಾಗಿ ಇವತ್ತು ಬಹಳ ಶಾಂತಿಯುತವಾಗಿ ನೀವು ಹೋರಾಟ ನಡೆಸಿದ್ದೀರ ಅಂತ ತಮ್ಮೆಲ್ಲರಿಗೆ ಅಭಿನಂದನೆಗಳು. ಇವತ್ತು ಮಾನ್ಯ ಮುಖ್ಯಮಂತ್ರಿ ಅವರು ಭೇಟಿ ಮಾಡಿದ್ದಾರೆ. ಈಗ ನಿಮ್ಮ ಸಂಘದಿಂದ ಇದ್ದರು ಇದು ಅಧ್ಯಕ್ಷರು ಮತ್ತು ಮೇಡಮ್ ಅವರು, ಮತ್ತು ಈಗ ರೈತ ಸಂಘದಿಂದ ಅವರು ಕೂಡ ಹೋಗಿದ್ದರು ಅಧ್ಯಕ್ಷರು. ಅಲ್ಲಿ ಕೂಡ ಮಾತಾಡಿದಾಗ ಅವರು ಏನಾಯ್ತು ಅಂದರೆ ಭಾಳ ಸುದೀರ್ಘವಾಗಿ ಅವರು ಹೇಳಿದ್ದಾರೆ. ಅದರಲ್ಲಿ ಸಾಮಾನ್ಯ ಮುಖ್ಯಮಂತ್ರಿ ಅದೇ ನಿರ್ದೇಶನ ಕೊಟ್ಟಿದ್ದಾರಂತೆ, ಅವರಿಗೆ ಏನು ಅನುಕೂಲ ಆಗಬೇಕಂತ ನೀವು ಮಾಡಿ, ಮತ್ತು ನಮ್ಮ ರಾಜ್ಯಕ್ಕೆ ನಾವು ಮುಂದಕ್ಕೆ ಹೋಗಬೇಕಂದ್ರೆ, ಪ್ರೋಗ್ರೆಸ್ ಮಾಡಬೇಕಂದ್ರೆ ನಮ್ಮ ಲೈಸೆನ್ಸ್ ಸರ್ವೇಯರ್ ಭಾಳ ಮುಖ್ಯ ಇದ್ದಾರೆ. ಅವ್ರ ಪಾತ್ರ ಭಾಳ ಮುಖ್ಯ ಇರ್ತಾರೆ. ತಮ್ಮ ಬಗ್ಗೆ ಕೂಡ ಸಾಹೇಬರು ಕೂಡ ಯೋಚನೆ ಮಾಡಿರ್ತಾರೆ. ಅವರು ಕೂಡ ನಿಜವಾಗ್ಲೂ ಹೇಳಿದ್ರು ಅಂದರೆ, ಈಗ ನಾವು ಯೋಚನೆ ಮಾಡ್ತಾ ಇರ್ತೇವೆ, ನೀವು ಬಂದಿರೋದು ಒಳ್ಳೆಯದು, ಅಥವಾ ನಾವು ನಿಮಗೆ ಇದು ಕರೀಕ್ಕೆ ನಾವು ಪ್ಲ್ಯಾನ್ ಮಾಡ್ತಿದ್ದೆ. ಸೊ ಅಷ್ಟು ತಮ್ಮ ಬಗ್ಗೆ ಮತ್ತು ತಮ್ಮ ಕೆಲಸ ಬಗ್ಗೆ ಅಷ್ಟು ರಿಕಗ್ನಿಷನ್ ಇದೆ ಟಾಪ್ ಲೆವೆಲ್ವರೆಗೆ. ತಾವು ಭಾಳ ಒಳ್ಳೆಯ ರೀತಿಯಾಗಿ ಕೆಲಸ ಮಾಡ್ತೀರಾ, ಮುಂದಕ್ಕೆ ಕೂಡ ಮಾಡ್ತೀರಾ, ನನಗೆ ವಿಶ್ವಾಸ ಇದೆ. ಮತ್ತು ರೆನ್ಯುಮರೇಷನ್ ಈಗ ಹೆಚ್ಚಿಗೆ ಮಾಡಬೇಕಂದ್ರೆ ನಾವು ಬೆಳಗ್ಗೆ ಕೂಡ ತಮ್ಮೆಲ್ಲರಿಗೆ ಸಮಕ್ಷ ಹೇಳಿದ್ದೆ. ಅದರ ಜೊತೆಗೆ ಈಗ ಟ್ರೈನಿಂಗ್ ಸರಳೀಕರಣ ಆಗಬೇಕಂದ್ರೆ ಖಂಡಿತ ನಾವು ಸರಳೀಕರಣ ಮಾಡ್ತೀವಿ, ಮಾಡರ್ನೈಸೇಷನ್ ಮಾಡ್ತೀವಿ ಅಲ್ಲಿ. ಮತ್ತು ಸಮಯಾವಧಿ ಏನಿರ್ತದೆ ಅದು ಕೂಡ ನಾವು ತಿದ್ದುಪಡಿ ಮಾಡಿಸ್ತೀವಿ. ಅದ್ರ ಜೊತೆಗೆ ಈಗ ಹೆಣ್ಮಕ್ಕಳಿಗೆ ಮೆಟರ್ನಿಟಿ ಲೀವ್ ಸಂದರ್ಭಗಳಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ನಿಯಮ ಕಾನೂನು ಏನಿರ್ತದೆ ಅದೇ ರೀತಿಯಾಗಿ ಅವರಿಗೆ ಕೂಡ ಅವಕಾಶ ಇರ್ತದೆ. ಮತ್ತು ಒಂದು ರಜೆ ಮೇಲೆ, ಮೆಟರ್ನಿಟಿ ರಜೆ ಮೇಲೆ ಹೋದ್ಮೇಲೆ ವಾಪಸ್ ಬಂದಮೇಲೆ ಅದು ಟ್ರೈನಿಂಗ್ದು ಏನು ಇಶ್ಯೂಸ್ ಇರ್ತದೆ ಅದು ಕೂಡ ನಾವು ಎಕ್ಸೆಂಪ್ಷನ್ ಕೊಡ್ತೀವಿ. ಇದರ ಜೊತೆಗೆ ಈಗ ಒಂದು ಸಮಿತಿ ರಚನೆ ಆಗಿದೆ. ತಾವೆಲ್ಲರೂ ಎಲ್ಲ ಅಲ್ಲಿ ಭಾಗವಹಿಸಿದ್ದೀರ ಅಂತ. ನಾವು ಕೂಡ ಸರಳೀಕರಣ ಕೂಡ ನಿಮಗೆ ಕೇಳೇ ಮಾಡ್ತೀವಿ. ಅದ್ರ ಜೊತೆಗೆ ಪೇಮೆಂಟ್ ಕೂಡ ಟೈಮ್ಲಿ ಮಾಡಿಸ್ತೀವಿ. ಇನ್ಶೂರೆನ್ಸ್ ಆಗಲಿ, ಮತ್ತು ಪೆನ್ಷನ್ ಮಾಡಬೇಕಂದ್ರೆ NPS ಅಲ್ಲಿ ಕೂಡ ಅವಕಾಶ ಇರ್ತದೆ ತಮ್ಮೆಲ್ಲರಿಗೆ. ಅದು ನಾವು ಅಲ್ಲಿ ಏಜೆನ್ಸಿ ಜೊತೆ ಮಾತಾಡಿ, PRAN ಅಂತ ಏಜೆನ್ಸಿ ಇರ್ತದೆ, ಅದ್ರ ಜೊತೆ ಮಾತಾಡಿ ಮಂತ್ಲಿ ನೀವು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದೀರ ಅಂದರೆ ಮುಂದಕ್ಕೆ ನಿಮಗೆ ಅದು ಪೆನ್ಷನ್ ತೆಗೆದು ಬರ್ತದೆ. ನಮಗೂ ಕೂಡ ಸೇಮ್ ಲಾಭ ಆಗುತ್ತೆ. ಸೊ ಅಷ್ಟನ್ನು ಕೆಲಸವನ್ನು ಮಾಡಿ, ಇನ್ಶೂರೆನ್ಸ್ ಕೂಡ ನಾವು ಹೇಳಿದ್ದೆ. ಅದು NPS ಏನು ಅದು ಮೆಟರ್ನಿಟಿ ಲೀವ್ ಏನು ಕೇಳ್ತಿದ್ದಾರೆ, ಅದನ್ನು ದಯಮಾಡಿ ಅವ್ರಿಗೆ ಅವಕಾಶ ಮಾಡಿಕೊಡಿ. ಗೌರ್ಮೆಂಟ್ ಅವ್ರಿಗೆ ಏನು ಕೊಡ್ತಾಯಿದ್ರೋ ಆ ವ್ಯವಸ್ಥೆನೇ ಕೊಡಿ. ಅಂಥ ಟೈಮಲ್ಲಿ ನಮಗೇನು ಪೇಮೆಂಟ್ ಕೊಡ್ತಿದ್ರು 50% ಆದರೂ ಕೊಡಿ ಅಂತ ಕೇಳ್ಕೊತೀವಿ. ಇದೊಂದು ಇಷ್ಟು ನಮ್ಮ ಮೇಜರ್ ಬೇಡಿಕೆಗಳಿದೆ. ಜೊತೆಗೆ ಬಾಂಧು ಪೀವನ್ಸ್ಗಳು ನಮಗಿಲ್ಲ. ಆ ಗೌರ್ಮೆಂಟ್ ಬಾಂಧು ಪೀವನ್ಸ್ಗಳಿಗೆ ಏನು ಕೊಡ್ತಾಯಿದ್ದೀರೋ ಅವನು ನಾವು ಮಾಡೋ ಕೆಲಸಕ್ಕೆ ತೊಡಗಿಸ್ಕೊಡಿ ಅಂತ ನಮ್ಮ ಬೇಡಿಕೆಗಿದೆ ಸರ್. ದಯಮಾಡಿ ಇದಕ್ಕಾದರೂ ನೀವು ಅವಕಾಶ ಮಾಡಿಕೊಟ್ಟು ನಮ್ಗೆ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಜೊತೆಗೆ ಬೇಗ ಮಾಡಿದ್ರೆ ರೈತರುಗಳು ಸಮಸ್ಯೆಯನ್ನು ಬಗೆಹರಿಸೋದಕ್ಕೂ ನಮ್ಗೆ ಅವಕಾಶ ಅಂತೇಳಿ ಇನ್ನೊಂದು ಸರಿ ಹೇಳಿಬಿಡ್ತೀನಿ. ಅದು ನಿನ್ನೆ ಪಾಪ ತಾವೆಲ್ಲ ಕೇಳಿಸ್ಕೊಂಡಿಲ್ಲ, ನಿನ್ನ KV ಅವ್ರು ಅಷ್ಟೇ ಕೇಳಿಸ್ಕೊಂಡಾರ. ಏನು ಮಾಡಿರಿ ಅಂತಂದ್ರೆ, ತಮಗೇನು ಸರ್ವೇರ್ ಅದಿರಿ, ಇನ್ನೇನು ಪೇಮೆಂಟು ಆಗ್ತದೆ, ಎಲ್ಲ ಆಗ್ತದೆ. 2028ಕ್ಕೆ MLA ಚುನಾವಣೆ ಬರ್ತದಲ್ಲ, ಬಂದ ತಕ್ಷಣ ಈಗೆಲ್ಲ ಕಾಲೊಳಗೆ ಪಾದರಕ್ಷೆ ಎಲ್ಲ ಪ್ಲಾಸ್ಟಿಕ್ ಅವು ಇವು ಅದಾವ, ಇವು ಬೇಡ. ಈ ನಮ್ಮ ಭಾಗದಾಗ ಕೊಲ್ಲಾಪುರ ಮೆಟ್ ಅಂತ ಸಿಗ್ತಾವೆ ನೋಡಿರಿ,
ಭಾರ್ಗವ್ ಸರ್ ಕೊಲ್ಲಾಪುರ್ ಮೆಟ್ ಹೆಸರು ಕೇಳಿರಿಲ್ರಿ? ಹಾಂ ಕೇಳ್ಯಾರಂತವ್ರು. ಅದಕ್ಕೆ ನಾವು ಅಷ್ಟೇ ಸೀಮಿತಗೊಳಿಸಬಾರ್ದು. ಈ ಸರ್ವೆ ಮಾಡ್ತಕ್ಕಂಥ ಮಕ್ಕಳು ನಮ್ಮ ರೈತ ಮಕ್ಕಳು ಅದಕ್ಕೆ ಅವ್ರಿಗೆ ಬೆಂಬಲ ಕೊಡೋಣ. ನಮ್ಮ ಹೋರಾಟದ ಬೆಂಬಲ ಕೊಡಲಿ. ಡಿ ಕೆ ಶಿವಕುಮಾರ್ ಸರ್ ಅವರಿಗೆ ನಿಮ್ಮ ಮಾಧ್ಯಮದ ಮುಖಾಂತರ ಒಂದು ಮನವಿ ಮಾಡ್ತೀನಿ. ಉತ್ತರ ಕರ್ನಾಟಕದಲ್ಲಿ ನಾವು ಇಲ್ಲಿ ಬಂದು ಇವತ್ತು ಮಾತಾಡ್ತಾ ಇದ್ದೀವಿ ಅಂದರೆ ನಮಗೂ ಒಂದು ಚುನಾವಣಾ ಗುರುಜಿಯವರು ಶಶಿಕಾಂತ್ ಗುರೂಜಿ ಅವರ ನೇತೃತ್ವದಲ್ಲಿ ನಮಗೆ ಬೆಂಬಲ ಸಿಗುವ ಹುಕ್ಕೇರಿ ತಾಲೂಕು ಸಂಪೂರ್ಣ ನೀರಾವರಿ ಆಗಬೇಕಂತೀವಿ. ಅವ್ರಿಗೆ ಕೈ ಮುಗಿದು ಕೇಳ್ತೀವಿ. ನಮ್ಮ ತಾಲೂಕದಲ್ಲಿ 2 ಡ್ಯಾಮ್ ಇದಾವೆ ಸರ್. 2 ಡ್ಯಾಮ್ ಇನ್ನೂ ನೀರು ಸಂಪೂರ್ಣ ನೀರಾವರಿಲ್ಲ. 27 ಹಳ್ಳಿಗಳು ಒಣ ಬಿಸಿಲಲ್ಲಿ ಸಾಯ್ತಾ ಇದ್ದಾವೆ. ಇಲ್ಲಿ ನೀರಿಲ್ಲ. 930 ಕೋಟಿ ಬೋರ್ ಇದ್ರೂ ಕೂಡ ಯಾವ್ದು ಕೂಡ ನೀರು ಹೋಗ್ತಲ್ಲ ಸರ್ ಈ ಸಂದರ್ಭದಲ್ಲಿ. ಆದ ಕಾರಣ ಡಿ ಕೆ ಶಿವಕುಮಾರ್ ಸರ್ ಅವರನ್ನು ಕೈ ಮುಗಿದು ವಿನಂತಿ ಮಾಡ್ತೀನಿ. ನಮ್ಮ ಶಾಸಕರಾದಂಥ ನಿಖಿಲ್ ಕತ್ತಿ ಅವರು ಕೂಡ ಮನವಿ ಮಾಡ್ತೀವಿ. ದಯಮಾಡಿ ಈ ಬರುವಂಥ 28ರ ಚುನಾವಣೆ ಒಳಗಾಗಿ ನಮ್ಮ ಸಂಪೂರ್ಣ ಹುಕ್ಕೇರಿ ತಾಲೂಕು ನೀರಾವರಿ ಮಾಡಿಕೊಡ್ಬೇಕು. ಈ ಭೂಮಾಕ ಇವ್ರು ಏನದಾರಲ್ಲ ಸರ್ವೇದಾರರು ಇವರಿಗೂ ಕೂಡ ನಾವು ಸಂಪೂರ್ಣ ಬೆಂಬಲ ನಾವು ಕೊಡ್ತೀವಿ. ಮತ್ತು ಬಿಡದಿ ಹೋರಾಟಕ್ಕೆ ನಮ್ಗೆ ಮಾತು ಹೇಳಿದ್ರು ಗುರುಜಿ ಮತ್ತು ಚುನಾವಣೆ ಹೇಳಿದ್ರು ಅಲ್ಲಿಗೂ ಹೋರಾಟಕ್ಕೆ ಸಿದ್ಧರಿರ್ತೀವಿ. ಆಗಿರ್ತಕ್ಕಂಥ ಬೇಡಿಕೆ ಇದೊಂದು ವಿಳಂಬ ಆದರೆ ಏನಾದ್ರು ಸ್ವಲ್ಪ ವಿಳಂಬ ಆದರೆ ಟೆಕ್ನಿಕಲ್ ಪ್ರಾಬ್ಲಮ್ ಪೇಪರ್ ಕಮ್ಯುನಿಕೇಷನ್ ಸರ್ಕಾರ ಆದರೆ ಅಟ್ಲೀಸ್ಟ್ ಆ ಟೈಮ್ವರೆಗೂ ಈಗ ಸರ್ಕಾರಿ ಭೂಮಾಪಕರಿಗೆ ಏನು ನೀವು ವ್ಯವಸ್ಥೆ ಇತವಾಗಿ ಸೇವಾ ಭದ್ರತೆ ಶುಲ್ಕ ಅಂದರೆ ಸಂಬಳ ಏನು ಕೊಡ್ತೀವಿ ಅದನ್ನು ನಾವು ಕೊಡಿ ಅಂತ ಇದನ್ನು ಬಿಟ್ಬಿಟ್ಟು ಅವರು ಫೈಲ್ ರೈಸ್ ಮಾಡಿಕೊಡ್ತೀವಿ, ನಿಮ್ಗೆ 2,000 ಕೊಡ್ತೀವಿ 3,000 ಕೊಡ್ತೀವಿ ಅಂದರೆ ಈ ಹಿಂದೆ ಇರ್ತಕ್ಕಂಥ ಆಡಳಿತ ವ್ಯವಸ್ಥೆನೇ ತಿರ್ಗಾ ನಮ್ಮ ಮೇಲೆ ಕೊಟ್ಟು ಕೆಲಸ ಮಾಡಿರಿ ಅಂತ ಅಹವಾಲು ಹೇಳ್ತಿದ್ದಾರೆ. ಬಟ್ ನಾವು ಅದಕ್ಕೆ ನಾವು ಇಂಟ್ರೆಸ್ಟ್ ಇಲ್ಲ. ಬೇಕಾಗಿರೋದು ಕಾಯಮಾತಿ ಇಲ್ಲ ಸರ್ಕಾರ ಮಟ್ಟದಲ್ಲಿ ವಿಳಂಬ ಅನ್ನೋದಾದರೆ ನಮಗೆ ಸೇವಾ ಭದ್ರತೆ ಮತ್ತು ಒಳ್ಳೆಯ ಸಂಬಳ ಅಂದರೆ ಒಳ್ಳೆಯ ಸಂಬಳ ಅಂತ ನಾವೇನು ಲಕ್ಷಾಂತರ ಕೋಟಿ ಅಂತ ಕೇಳ್ತಿಲ್ಲ. ಬೀಳೋ ಕಷ್ಟಕ್ಕೆ ಸಂಬಳ ಕೊಡಿ ಇಷ್ಟೇ ನಮ್ಮ